ಸೂರಜ್ ಮಾಡಿರೋ ಮೊದಲನೇ ಸೀರಿಯಲ್ ಫ್ಲಾಪ್ ಆಗಿದೆ. ಹೌದು, ಈಗ ಎಷ್ಟು ಕಡಿಮೆ TRP ಬಂದಿದೆ ಗೊತ್ತಾ? ಮೊದಲನೇ ವಾರದ ಪವಿತ್ರ ಬಂಧನ ಸೀರಿಯಲ್ನ TRP ಬಂದಿರೋದು ಇಷ್ಟು ಕಡಿಮೆನಾ ಅನ್ಸುತ್ತೆ. ಅಂದ್ರೆ ನಮ್ಮ ಜನಗಳು ಯಾರು ಸೂರಜ್ಗೆ ಅಡಿಕ್ಟ್ ಆಗಿಲ್ವಾ? ಅಂದ್ರೆ ಸೂರಜ್ ಸೀರಿಯಲ್ ಮಾಡ್ಲಿ, ನಾವೆಲ್ಲ ನೋಡ್ತೀವಿ, ಹ್ಯಾಂಡ್ಸಮ್ ಆಗಿದ್ದಾನೆ, ಸಖತ್ತಾಗಿ ಮಾಡ್ತಾನೆ ಸೀರಿಯಲ್ ಕೂಡ, ಸಖತ್ತಾಗಿ ಮೂಡ್ ಬರುತ್ತೆ ಅಂತೆಲ್ಲ ಅನ್ಕೊಂಡಿದ್ರು. ಬಟ್ ಇಷ್ಟು ಕಡಿಮೆ TRP ತಗೊಳುತ್ತೆ ಅಂತ ಯಾರು ಅನ್ಕೊಂಡಿರಲಿಲ್ಲ. ಬರೀ ಇದೊಂದೇ ಸೀರಿಯಲ್ ಅಲ್ಲ, ಇನ್ನು 2-3 ಸೀರಿಯಲ್ ಟಾಪ್ ಅಲ್ಲಿರೋ ಸೀರಿಯಲ್ ಕಲರ್ಸ್ ಕನ್ನಡ ಸೀರಿಯಲ್ ಇಷ್ಟು ಕೆಳಗಡೆ ಇಳ್ತಿದೆ. ಅಂದ್ರೆ ಜಿ ಕನ್ನಡದ ಟಾಪ್ ಸೀರಿಯಲ್ ಬರೋ ಟೈಮ್ಗೆ ಈ ಸೀರಿಯಲ್ಗಳು ಬರೋ ಕಾರಣ, ಕಲರ್ಸ್ ಕನ್ನಡ ಸೀರಿಯಲ್ಗಳು ಬರೋ ಕಾರಣ ತುಂಬಾ ಕಡಿಮೆ TRP ಬರ್ತಿದೆ ಅಂತಾನೆ ಹೇಳ್ಬೋದು. ಈಗ ಯಾವ ಸೀರಿಯಲ್ಗೆ ಎಷ್ಟೆಷ್ಟು TRP ಬಂದಿದೆ ಅಂತ ಮೊದಲಿಗೆ ಹೇಳ್ತಾ ಹೋಗ್ತೀನಿ. ನೀವಂತೂ ನಿಮ್ಮ ಫೇವ್ರೆಟ್ ಸೀರಿಯಲ್ಗಳು ಎಷ್ಟೊಂದು ಕಡಿಮೆ TRP ಬಂದಿದೆ. ಮೊದಲಿಗೆ ಯಜಮಾನ ಅವ್ರದ್ದು ಅರ್ಬನ್ ಪ್ಲಸ್ ಇದು ರೂರಲ್ ಬಂದಿರೋದು 1.8 ಅಷ್ಟೇ. ಇನ್ನು ಅರ್ಬನ್ ಬಂದು 1.7 ಬಂದಿದೆ. ಒಟ್ನಲ್ಲಿ ತುಂಬಾ ಕಡಿಮೆ TRP. ಈಗ ಏನಾರ ಒಂದು ಸೀರಿಯಲ್ ಸ್ಟಾಪ್ ಮಾಡ್ತಾರೆ ಕಲರ್ಸ್ ಕನ್ನಡದಲ್ಲಿ ಅಂದ್ರೆ ಅದು 100% ಈ ಸೀರಿಯಲ್ ಆಗಿರುತ್ತೆ. ಯಜಮಾನ ಸೀರಿಯಲ್ 1.8 ಒಟ್ನಲ್ಲಿ ತಗೊಂಡಿದೆ ಅಂತಾನೆ ಹೇಳ್ಬೋದು. ಇನ್ನು ಪ್ರೇಮ ಕಾವ್ಯ ಸೀರಿಯಲ್ 4.8 ಪರವಾಗಿಲ್ಲ, ಚೆನ್ನಾಗಿ ಬಂದಿದೆ ಪ್ರೇಮ ಕಾವ್ಯ. ಇದು ಒಂಥರ ರಾಮ್ ಮತ್ತೆ ಕಾವ್ಯದು ಪ್ರೇಮ ಮತ್ತೆ ರಾಮ್ದು ಒಂದು ರೀತಿ ಲವ್ ಸ್ಟೋರಿ ಚೆನ್ನಾಗಿದೆ, ಅದಕ್ಕೋಸ್ಕರ ಒಳ್ಳೆ TRP ತಗೊಂಡಿದೆ. ರೂರಲ್ ಪ್ಲಸ್ ಅರ್ಬನ್ 4.8, ಅದೇ ರೀತಿ ಅರ್ಬನ್ ಬಂದು 4.4 ತಗೊಂಡಿದೆ. ಇನ್ನು ಭಾಗ್ಯಲಕ್ಷ್ಮಿ ಅರ್ಬನ್ ಪ್ಲಸ್ ರೂರಲ್ 5.2, ಅದೇ ರೀತಿ ಬರೀ ಅರ್ಬನ್ ಬಂದು 4.1 TRP ತಗೊಂಡಿದೆ. ಸಖತ್ತಾಗಿ ಬಂದಿದೆ TRP ಅಂತೂ, ಚೆನ್ನಾಗಿ ಬಂದಿದೆ. ಇನ್ನು ಇವ್ರದ್ದು ಮುದ್ದು ಲಕ್ಷ್ಮಿ, ಇದು ಕೂಡ ಸಖತ್ತಾಗಿ ಬಂದಿದೆ TRP ಗೈಸ್. TRP ಬಂದು ಅರ್ಬನ್ ಪ್ಲಸ್ ರೂರಲ್ 6.2 ಬಂದಿದೆ. 6.2 ವಾವ್, ಅನದರ್ ಲೆವೆಲ್ ಅಂತಾನೆ ಹೇಳ್ಬೋದು. ಇನ್ನು ಬರೀ ಅರ್ಬನ್ 4.9 ಬಂದಿದೆ. ಈಗ ಇನ್ನೊಂದು ಗೌರಿ ಕಲ್ಯಾಣ, ಈಗ ಬಂದಿರೋ ಹೊಸ ಸೀರಿಯಲ್ ಇದು ನೋಡಿ. ಇದು ಎಷ್ಟು ಸಖತ್ತಾಗಿ TRP ತಗೊಂಡಿದೆ ಅಂದ್ರೆ ಅನದರ್ ಲೆವೆಲ್ ಅಲ್ಲೇ ಇದೆ ಈ ಸೀರಿಯಲ್. ನಿಜವಾಗ್ಲೂ ಎಕ್ಸ್ಪೆಕ್ಟ್ ಮಾಡಿರಲಿಲ್ಲ ಈ ಸೀರಿಯಲ್ ಇಷ್ಟು ಚೆನ್ನಾಗಿ ಬರುತ್ತೆ ಅಂತ. ಒಳ್ಳೆ TRP ತಗೊಂಡಿದೆ. ಅರ್ಬನ್ ಪ್ಲಸ್ ರೂರಲ್ 5.0 ತಗೊಂಡಿದೆ ಗೈಸ್. 100% ನಿಜ ಚೆನ್ನಾಗಿ ಹೋಗ್ತದೆ ಸೀರಿಯಲ್, ಚೆನ್ನಾಗಿ ಬಂದಿದೆ. ಇನ್ನು ಬರೀ ಅರ್ಬನ್ ಬಂದು 3.5 ಬಂದಿದೆ. ಇನ್ನು ಗಂಧದ ಗುಡಿ 5.1, ಅರ್ಬನ್ ಪ್ಲಸ್ ರೂರಲ್ ಎರಡು ಸೇರಿ 5.1 ಬಂದಿದೆ. ಇನ್ನು ಬರೀ ಅರ್ಬನ್ 3.6. ಒಂಥರ ಮನೆ ಬಂದೆಲ್ಲ ಕುತ್ಕೊಂಡು ನೋಡೋ ಒಂದು ಸೀರಿಯಲ್ ಅಂದ್ರೆ ಇದು ನನ್ನ ಗಂಧದ ಗುಡಿ ಅಂತ ಅನ್ಸುತ್ತೆ. ಗಂಧದ ಗುಡಿ ಮತ್ತೆ ಇನ್ನೊಂದು ಇದೆಯಲ್ಲ ಯಾವುದು, ನಂದಗೋಕುಲ ಸೀರಿಯಲ್, ಇವೆರಡು ಟಾಪ್ ಸೀರಿಯಲ್ ಅಂತಾನೆ ಹೇಳ್ಬೋದು. ತುಂಬಾ ಚೆನ್ನಾಗಿ ಮೂಡ್ ಬಂದಿದೆ ಇವೆರಡು ಸೀರಿಯಲ್, ನನಗೆ ತುಂಬಾ ಇಷ್ಟವಾದ ಸೀರಿಯಲ್. ಇನ್ನು ನಂದಗೋಕುಲ ಸೀರಿಯಲ್ ಟಾಪ್ ಸೀರಿಯಲ್, ಅಂದ್ರೆ ಕಲರ್ಸ್ ಕನ್ನಡದ ಒಂದು ರೀತಿಯ ಟಾಪ್ ಸೀರಿಯಲ್ ಅಂತಾನೆ ಹೇಳ್ಬೋದು ಇದನ್ನ. ಈಗ ಅರ್ಬನ್ ಪ್ಲಸ್ ರೂರಲ್ ಇದು 6.5 ಬಂದಿದೆ ನಂದಗೋಕುಲ ಸೀರಿಯಲ್ಲು. ಇನ್ನು ಬರೀ ಅರ್ಬನ್ ಅಂತ ಬಂದ್ರೆ 5.1 ಅಂತ TRP ತಗೊಂಡಿದೆ. ಇದೊಂಥರ ಚೆನ್ನಾಗಿರೋ ಸೀರಿಯಲ್ಲು. 3 ಜನ ಮಕ್ಕಳು, 4 ಜನ ಮಕ್ಕಳು, 3 ಜನ ಗಂಡು ಮಕ್ಳಿಗೆ ಮದುವೆ ಆಗಿದೆ, ಇನ್ನು ಹೆಣ್ಮಕ್ಳು ಪಕ್ಕದ ಮನೆಯವ್ರಿಗೆ ಹೋಗ್ತಾರೆ. ಒಂಥರ ಚೆನ್ನಾಗಿದೆ ನೋಡೋದಕ್ಕೆ ಸೀರಿಯಲ್ಲು. ಮನೆ ಮಂದಿ ಎಲ್ಲ ಕುತ್ಕೊಂಡು ನೋಡ್ಬೋದು ಈ ಸೀರಿಯಲ್ನ, ಆ ಥರ ಚೆನ್ನಾಗಿದೆ. ಇನ್ನು ಭಾರ್ಗವಿ, ಇದಕ್ಕೆ ಇಷ್ಟು ಕಡಿಮೆ ಬಂದಿದೆ ಅಂತ ಗೊತ್ತಿಲ್ಲ. ಟಾಪ್ ಸೀರಿಯಲ್ ಇತ್ತು ಇದು ಕೂಡ, ಭಾರ್ಗವಿ ಸೀರಿಯಲ್. ಎಲ್ಲರೂ ಕುತ್ಕೊಂಡು ನೋಡ್ಬೋದಾದ ಸೀರಿಯಲ್ಲು. ಹೆಣ್ಮಕ್ಳನ್ನ ಒಂಥರ ಗಟ್ಟಿಯಾಗಿ ಮಾಡೋವಂಥ ಒಂದು ಇದು ಅಂತಾನೆ ಸೀರಿಯಲ್ ಅಂತಾನೆ ಹೇಳ್ಬೋದು ಇದು ಭಾರ್ಗವಿ ಸೀರಿಯಲ್. ಅರ್ಬನ್ ಪ್ಲಸ್ ರೂರಲ್ 4.7 ಬಂದಿದೆ. ಇನ್ನು ಅರ್ಬನ್ 3.1 ಬಂದಿದೆ. ಈಗ ಪವಿತ್ರ ಬಂಧನ ಸೀರಿಯಲ್ ನಿಜ ಇಷ್ಟು ಕಡಿಮೆ ಎಕ್ಸ್ಪೆಕ್ಟ್ ಮಾಡಿರ್ಲಿಲ್ಲ. ಸೂರಜ್ ಇನ್ನೊಂಚೂರು ಜಾಸ್ತಿನೇ ಬರ್ಬೋದಾಗಿತ್ತು TRP. ಏನಕ್ಕೆ ಇಷ್ಟು ಕಡಿಮೆ ಬರ್ತಿದೆ ಅಂತ ಗೊತ್ತಿಲ್ಲ. ಸ್ವಲ್ಪ ಎಲ್ಲ ಓವರಾಗಿ ತಗೊಂಡು ಹೋಗ್ತಿದ್ದಾರೆ ಸೀರಿಯಲ್ನ ಅಂತ ಅನ್ನಿಸ್ತಿದೆ. ಎಲ್ಲಾ ಸೀರಿಯಲ್ ಬರೋ ಥರನೇ ಈ ಸೀರಿಯಲ್ ಮಾಡ್ತಿದ್ದಾರೆ ಅನ್ಸುತ್ತೆ. ಇದು ಬರ್ತಿತ್ತು ನೋಡಿ ಅರಗಿಣಿ ಸೀರಿಯಲ್ ಸುವರ್ಣದಲ್ಲಿ, ಆ ಥರ ಮಾಡಿದ್ರೆ ನಿಜವಾಗ್ಲೂ ಸಖತ್ತಾಗೆ ಬರ್ತಿತ್ತು. ನೋಡೋದಕ್ಕೆ ಆ ಸಿದ್ಧಾರ್ಥ್ ಥರನೇ ಇವ್ರು ಇದ್ದಾರೆ, ಸೂರಜ್ ಇದ್ದಾರೆ. ಆ ಸಿದ್ಧಾರ್ಥ್ ಥರ ಇವ್ರನ್ನ ಒಂಥರ ಮಾಡಿಬಿಟ್ಟು ಒಂಥರ ಅರಗಿಣಿ ಸೀರಿಯಲ್ ಥರ ಈ ಸೀರಿಯಲ್ನ ತಗೊಂಡಿದ್ರೆ ನಿಜವಾಗ್ಲೂ ಅಮೇಝಿಂಗ್ ಆಗಿ ಹೋಗ್ತಿತ್ತು. ಇವ್ರು ಬೇರೆ ಥರ ಒಂದು ಸ್ವಲ್ಪ ಡಬ್ಬಾ ಥರ ಸೀರಿಯಲ್ ತಗೊಂಡು ಹೋಗ್ತಿದ್ದಾರೆ. ನಂಗೆ ನಿಜ ಇಷ್ಟನೇ ಆಗ್ತಿಲ್ಲ. ಎಲ್ಲನೊಂಥರ ಓವರಾಗಿ ತಗೊಂಡು ಹೋಗ್ತಿದ್ದಾರೆ. ಇಲ್ಲಿ ನಿಜವಾಗ್ಲೂ ಪರ್ಫಾರ್ಮೆನ್ಸ್ ಈ ಸೀರಿಯಲ್ ಸಖತ್ತಾಗಿರೋದಂದ್ರೆ ಸೂರಜ್ ತಮ್ಮ ಕ್ಯಾರೆಕ್ಟರ್ ಮಾಡ್ತಿದ್ದಾರೆ ನೋಡಿ ಅವರೊಬ್ರು, ಮತ್ತೆ ಇವರು ಹೀರೋಯಿನ್ ಮಾಡ್ತಿದಾರಲ್ಲ, ಹೀರೋಯಿನ್ ಅತ್ತೆ ಮಗನ ಪಾರ್ಟ್, ವಿಲನ್ ಪಾರ್ಟ್ ಮಾಡ್ತಿದ್ದಾರೆ ನೋಡಿ ಅವರಿಬ್ರದ್ದು ಒಂಥರ ಕ್ಯಾರೆಕ್ಟರ್ ತುಂಬಾ ಚೆನ್ನಾಗಿ ಮೂಡ್ ಬರ್ತಿದೆ. ಇವರಿಬ್ರು ಕ್ಯಾರೆಕ್ಟರ್ ನಂಗೆ ತುಂಬಾ ಇಷ್ಟವಾದ ಕ್ಯಾರೆಕ್ಟರ್ ಅಂತಾನೆ ಹೇಳ್ಬೋದು. ಇನ್ನು ಅವ್ರದ್ದು ಎಷ್ಟು ಬಂದಿದೆ, ಅರ್ಬನ್ ಮತ್ತೆ ರೂರಲ್ ಬಂದು 3.1 ಬಂದಿದೆ. ಇನ್ನು ಬರೀ ಅರ್ಬನ್ ಬಂದ್ರು 2.4 ಬಂದಿದೆ. ತುಂಬಾ ಕಡಿಮೆ ಆಯ್ತು ಅಂತ ನನಗೆ ಅನಿಸ್ತು. ನಿಮ್ಮ ಅನಿಸಿಕೆ ಇನ್ನೊಂದು ಜಾಸ್ತಿ ಬರ್ಬೋದಾಗಿತ್ತ, ಇನ್ನು ಮುಂದೆ ಜಾಸ್ತಿ ಬರುತ್ತಾ ಅಥವಾ ಇನ್ನೂ ಕಡಿಮೆ ಆಗ್ಬಿಡುತ್ತಾ? ಬಂದೆ, ಕಡಿಮೆ ಆಗುತ್ತಾ ಅಂತ ದಯವಿಟ್ಟು ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ.
ಇನ್ನು ಶಾಂತಂ ಪಾಪಂ ಇದು ಬಂದು ಅರ್ಬನ್ ಪ್ಲಸ್ ರೂರಲ್ ಎರಡು ಸೇರಿ 0.9 TRP ಬಂದಿದೆ. ಇನ್ನು ಬರೀ ಅರ್ಬನ್ ಬಂದು 0.7 ಬಂದಿದೆ. ಒಟ್ಟಿನಲ್ಲಿ ಎಲ್ಲಾದರೂ TRP ಬಂದಿದೆ. ಈಗ ಟಾಪ್ ಸೀರಿಯಲಲ್ಲಿ ಇರೋದು ನಂದ ಗೋಕುಲ ಮತ್ತು ಮುದ್ದು ಸೊಸೆ, ಇವೆರಡು ಟಾಪ್ ಸೀರಿಯಲಲ್ಲಿದೆ. ಒಟ್ಟಿನಲ್ಲಿ ಟಾಪ್ 4 ಅಂತ ತಗೊಳ್ಳೋದಾದರೆ ನಂದ ಗೋಕುಲ, ಮುದ್ದು ಸೊಸೆ, ಇವ್ರದ್ದು ಭಾಗ್ಯಲಕ್ಷ್ಮಿ, ಇನ್ನೊಂದು ಯಾವುದು ಗೌರಿ ಕಲ್ಯಾಣ. ಒಟ್ಟು ನೋಡಿ ಹೊಸ ಸೀರಿಯಲು ಆಲ್ರೆಡಿ ಟಾಪ್ 4ಅಲ್ಲಿ ಬಂದಿದೆ. ಒಳ್ಳೆಯದೇ, ತುಂಬ ಚೆನ್ನಾಗಿ ಬರ್ತಿದೆ ಅದು. ನಿಮ್ಮ ಪ್ರಕಾರ ಯಾವ ಸೀರಿಯಲ್ ನಿಮ್ಮ ಫೇವ್ರೇಟ್ ಅಂತ ದಯವಿಟ್ಟು ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ. ಸೂರಜ್ ಆ್ಯಕ್ಟಿಂಗ್ ಇನ್ನೂ ಇಂಪ್ರೂವ್ ಮಾಡ್ಕೋಬೇಕಾ ಅಥವಾ ಬೇಡವಾ, ಈಗ ಬರ್ತಿರೋದು ಕರೆಕ್ಟಾಗಿದೆಯಾ ಅಂತ ಕೂಡ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ. ಪೂರ್ತಿ ವಿಡಿಯೋ ನೋಡೋದಕ್ಕಾಗಿ ಧನ್ಯವಾದಗಳು. ಥ್ಯಾಂಕ್ ಯು ಸೋ ಮಚ್.